ಅವರ ಭೇಟಿಯಾಗಿದ್ದು. ಆಗ ಕೆಲವು ಸಂದರ್ಭದಲ್ಲಿ ಪಾರ್ಟಿ ವಿಷಯವಾಗಿ ಅವರಿಗೂ ನಮಗೂ ಕೂಡ ಈ ಯುವಕರು ಅಂದಮೇಲೆ ನಮಗೆ ಗೊತ್ತಲ್ಲ, ನಿಮಗೆ ಸಂಘರ್ಷ ಆಗಿದ್ದು ಕೂಡ ಉಂಟು. ಸಂಘರ್ಷ ನಂತರ ಭಾಳ ಸ್ನೇಹವಾಯಿತು. ಭಾಳ ಸ್ನೇಹಜೀವಿ ಅನಂತಕುಮಾರ್ ಅವರು ಒಬ್ಬ ಹೋರಾಟಗಾರ, ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ಅಪಾರವಾದಂಥ ದೇಶಭಕ್ತಿಯನ್ನು ಹೊಂದಿದ್ದಂಥ ನಾಯಕ, ಅಜಾತ ಶತ್ರು, ಎಲ್ಲರನ್ನೂ ಕೂಡ ಪ್ರೀತಿ ಮಾಡುವಂಥ ಹೃದಯವಂತಿಕೆ ಇತ್ತು. ಅಂಥ ಒಬ್ಬ ನಾಯಕ ಇನ್ನೂ ಬದುಕಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಅನುಭವಿಸುವಂಥ ಎಲ್ಲ ಲಕ್ಷ್ಯಗಳಿದ್ವು. ಒಬ್ಬ ಭವಿಷ್ಯತ್ತಿನ ನಾಯಕನಾಗಿದ್ದರು. ಅವ್ರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತ ಹೇಳಿ ಅಂದ್ಕೊಂಡಿಲ್ಲ. ಆದರೆ ವಿಧಿ ವಶ ಆಗಿದೆ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತೀನಿ ಮತ್ತು ಅವರ ಅಗಲಿಕೆಯಿಂದ ಆಗಿರುವ ನೋವನ್ನು ಅವರ ಕುಟುಂಬ ವರ್ಗದವರಿಗೆ ಭರಿಸುವಂಥ ಶಕ್ತಿ ಲಭಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.